ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ವಾನಜ್ಞಾನ, ಗಜಜ್ಞಾನ, ಕೂಪದ ಜ್ಞಾನ ಎಂಬ ಜ್ಞಾನತ್ರಯಗಳಿಗಾದರೂ ಕೂಡಲ ಸಂಗಮ ದೇವ, ನಿಮ್ಮ ನರಿಯರ ಜ್ಞಾನವಿಲ್ಲ, ಅಜ್ಞಾನವಿಲ್ಲ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡ ಪೂರ್ಣದ ಆಧಾರವಂಜಗಳಲ್ಲಿ ತೃಪ್ತಿಪಡಿಸಲುವಾಗಿ ಮಹಾ ತಪಸ್ವಿ ಪರಮದಾಸರಿ ಚಿತ್ರಿ ವಿಜಯ ಮಹಾಂತೇಶ ಶ್ರೀಗಳವರ ಈ ತಪೋಭೂಮಿಯಲ್ಲಿ ನಡೆಸತಕ್ಕಂಥ ಬೆಳಗಿನ ಇದು ಒಂದು ಬೆಳಗಿನ ಉತ್ಸವ. ನಮ್ಮ ದೊಡ್ಡಜ್ಜವರು ಬಸವಣ್ಣನ ತತ್ವದಂತೆ ನಡೆದಂತವರು. ವಿಜಯ ಮಹಾಂತ ಶಿವಯೋಗಿಗಳು ಪಕ್ಕಾ ಬಸವನ ತತ್ವದ ಅನುಯಾಯಿಗಳು, ಬಸವ ಮೂರ್ತಿಯಾಗಿದ್ದರು ವಿಜಯ ಮಹಾಂತ ಶಿವಯೋಗಿಗಳು. ಮತ್ತ ಅವರ ಅವತಾರನೇ ಆದಂತ ದೊಡ್ಡಜ್ಜರು ಅವ್ರೇನ್ ಹೇಳಿದ್ರು, ಬಸವಣ್ಣರ ತತ್ವ ಏನು ಪಾಪ ಏನು ಪ್ರಸಾದ ಕೆಡಿಸಲಾಗದು. ಇದರ ಅರ್ಥ ಏನು? ಉಣ್ಣು ಪ್ರಸಾದ ಹಾಳು ಮಾಡಬೇಡ್ರಿ. ಸಿಂಪಲ್ ಇದೆ, ಉಣ್ಣು ಪ್ರಸಾದ ಹಾಳು ಮಾಡಬೇಡ್ರಿ. ಈ 12ನೇ ಶತಮಾನದಲ್ಲಿ ಉಣ್ಣು ಪ್ರಸಾದ ಹಾಳು ಮಾಡಬೇಡ್ರಿ ಅಂದ್ರೆ ಹೊಟ್ಟಿಗೆ ಉಣ್ಣುವಂತ ಪ್ರಸಾದ ಹಾಳು ಮಾಡಬೇಡ್ರಿ ಅಂತೇಳಿ ಬಸವಣ್ಣರಂದ್ರು. ಇವತ್ತು ಇಡೀ ಜಗತ್ತಿನ ತುಂಬ ಡೋಂಟ್ ವೇಸ್ಟ್ ಫುಡ್ ಅನ್ನುವಂತ ಪರಿಕಲ್ಪನೆ, ಕ್ಲೀನ್ ಪ್ಲೇಟ್ ಅನ್ನುವಂತ ಪರಿಕಲ್ಪನೆ ಇಡೀ ಜಗತ್ತಿನ ತುಂಬಾ ಪ್ರಚಾರ ಆಗ್ತದೆ. ಯಾಕಂತಂದ್ರೆ ಅನ್ನ ಇಟ್ ಇಸ್ ಎಸೆನ್ಸಿಯಲ್ ಕಮಾಡಿಟಿ. ಅದು ಇಲ್ಲದೆ ಇದ್ರೆ ಮನುಷ್ಯ ಬದುಕಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಅನ್ನವನ್ನ ವೇಸ್ಟ್ ಮಾಡಬೇಡ್ರಿ ಅಂತ ತಿಳ್ಕೊಂಡು ಹೇಳಿ ವಿಶ್ವಸಂಸ್ಥೆಗಳು, ಆನಂತರ ಎಲ್ಲ ಯುರೋಪಿಯನ್ ಕಂಟ್ರಿ ಒಳಗ, ಜರ್ಮನ್ ಕಂಟ್ರಿ ಒಳಗ ಎಲ್ಲ ಅನ್ನದ ಬಗ್ಗೆ ಭಯಂಕರ ಅರಿವು ಮೂಡಿಸಕತ್ತಾರ, ಪ್ರಸಾದದ ಬಗ್ಗೆ ಅರಿವು ಮೂಡಿಸಕತ್ತಾರ. ನಮ್ಮ ರತನ್ ಟಾಟಾ ಅವರು ತಮ್ಮ ಬ್ಲಾಕ್ ನಲ್ಲಿ ಬರ್ಕೊಂಡಿದ್ರು. ಅವರು ಜರ್ಮನ್ ದೇಶಕ್ಕೆ ಪ್ರವಾಸಕ್ಕೆ ಹೋದಾಗ 10 ಮಂದಿ ಸಿಇಒಗಳು ಕೂಡ ಮೀಟಿಂಗ್ ಮಾಡಿರ್ತಾರೆ. ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಅವ್ರು 10 ಮಂದಿಗೆ ಪ್ರಸಾದಕ್ಕೆ ಆರ್ಡರ್ ಮಾಡಿರ್ತಾರೆ. ಊಟಕ್ಕಲ್ಲಿ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಊಟಕ್ಕೆ ಮಾಡಿದ್ರೆ ಒಂದು ಊಟಕ್ಕೆ $200 ಹೇಳಿರ್ತಾರೆ ಅವರು. 10 ಊಟಕ್ಕೆ $4,000 $2,000 ಆಗತ್ತೆ. ಅದನ್ನ $2,000 ಬಿಲ್ ಕೊಡ್ತಾರೆ ಅವರು. ಆನಂದ ಅದ್ರ ಜೊತೆಗೆ $1,500 ಬಿಲ್ ಇನ್ನೊಂದು ಕೊಡ್ತಾರೆ ಅವರು ಹೋಟೆಲ್ನಲ್ಲಿ. ರತನ್ ಟಾಟಾ ಅಂತಾರೆ, 2 ಬಿಲ್ ಯಾಕೆ ಒಂದು ಊಟಕ್ಕೆ $200 ಅಂದ್ರೆ 10 ಊಟಕ್ಕೆ $2,000 ಆಯ್ತು, ಇದು $1,500 ಇದೇನು ಅಂತ ಕೇಳ್ತಾರೆ ಅವರು. ಇದು ಏನು ಅಂತಂದ್ರೆ, ನೀವು ಊಟ ಮಾಡಿರಲಿಲ್ಲ, ಇದು ನೀವು ಕೆಡಿಸಿರಲಿಲ್ಲ, ಈ ಕೆಡಿಸಿದ ದಂಡ ಅಂತಾರೆ ಅವರು. ಅವ್ರು ರತನ್ ಟಾಟಾ ಅವರು ವಾದ ಮಾಡ್ತಾರೆ, $200 ಕೊಟ್ಟು ನಾವು ಊಟ ಖರೀದಿ ಮಾಡೇನಿ, ನಾನು ಉಂಡೇನಿ, ನಾ ಚೆಲ್ತೇನೆ, ವೇಸ್ಟ್ ಎಲ್ಲ ಮಾಡ್ತೇನೆ, ಇದ್ರ ಮೇಲೆ ನಾ ಮಾಲಕತ್ವ ಐತೆ, ನನಗೆ ನಾ ಬೇಕಾದ ಮಾಡ್ತೇನೆ, ಇದು ನಾನು ಮಾಲಕದ ನೀವು ಊಟದ ಮೇಲೆ ನನಗೆ ಯಾಕೆ ದಂಡ ಹಾಕ್ತೀರಿ, ನಾ ಚೆಲ್ಲಬಹುದು ಉಣಬಹುದು ಅಂತ ವಾದ ಮಾಡ್ತಾರೆ ಅವರು. ನೀವು ಉಣ್ಣಕ್ಕಷ್ಟ ಹಕ್ಕದಾರದೇವಿ ನೀವು, ಆದ್ರೆ ಈ ಆಹಾರದ ಮೇಲೆ ನಿಜವಾದಂತ ಮಾಲಕ ಯಾರನ್ನ? ರೈತನ ಅಂತ ಹೇಳ್ತಾರೆ. ರೈತನ ಅವ ಅನ್ನದ ಮಾಲಕ ಅವ ಅದನ್ನ ನೀವು ಬರೇ ಉಪಯೋಗಿಸೋರಷ್ಟೇ. ನೀವು ಅದನ್ನ ಹಾಳು ಮಾಡಿದ್ರಿ ಅಂತಂದ್ರೆ ಬೇರೆದವ್ರು ಉಣ್ಣಾಕ್ ಕೊರತೆಗತ್ತೆ, ಬೇರೆದವ್ರು ಉಣ್ಣಾಕ್ ಕೊರತೆ ಅಂದ್ರೆ ಮತ್ತೆ ರೈತ ಮತ್ತೆ ದುಡಿಬೇಕಾಗತ್ತೆ. ಅದಕ್ಕಾಗಿ ಇದು ರೈತರ ಜೀವನವನ್ನ ಉದ್ಧಾರ ಮಾಡುವಂತದ್ದು ಅಷ್ಟೇ ಅಲ್ಲದೆ, ಯಾರಿಗೆ ಊಟ ಇಲ್ಲ ಅವ್ರಿಗೆ ಊಟ ಸಿಗತ್ತೆ ಮತ್ತೆ. ಅದಕ್ಕಾಗಿ ಅನ್ನವನ್ನ ಕೆಡಿಸಬಾರದು ಅನ್ನುವಂತ ಇಡೀ ಒಂದು ಪರಿಕಲ್ಪನೆ. ಬೇಕಾದ ಕಿಲೋಗಟ್ಟಲೆ ಎಣ್ಣೆ ಹಾಕ್ರಿ, ನೀವು ಅಲ್ಲೇ ಬಕೆಟ್ ಇಟ್ಟಿರ, ಬಕೆಟ್ನಾಗ ಹಾಕಿ ಒಂದು ಪರಿಸ್ಥಿತಿ ಹಚ್ಚಕ್ ಹೋಗ್ಬೇಡ್ರಿ. ಹೊರಗಿನ ದೀಪ ಅದು, ಹೊರಗಿನ ದೀಪ ದೇವರು ಬೆಳಕಿನ ಸ್ವರೂಪ ಅದ. ದೇವ್ರ ಅವನ ಮುಂದೆ ನಾವೇ ದೀಪ ಹಚ್ಚತೈತಿ. ಸೂರ್ಯ ಅದ, ಸೂರ್ಯನ ದೀಪ ಹಚ್ಚತೈತಿ. ಅವನೇ ಜಗತ್ತಿನ ಬೆಳಕದ. ನಾವು ಬೆಳಕಿನಲ್ಲಿ 2 ಪ್ರಕಾರದ ಬೆಳಕದಾವ. ಕೇಳ್ರಿ ಇನ್ನೊಂದು 5 ನಿಮಿಷ. ಬೆಳಕಿನಲ್ಲಿ 2 ಪ್ರಕಾರದ ಬೆಳಕದಾವ. ಒಂದು ಬಹಿರಂಗದ ಬೆಳಕು, ಒಂದು ಅಂತರಂಗದ ಬೆಳಕು. ಬಹಿರಂಗದ ಬೆಳಕಂದ್ರೆ ಯಾವ ಹೇಳ್ರಿ? ಈಗ ವಿದ್ಯುತ್ ದೀಪ ಹಚ್ಚಾರ ನಾವು, ಇದೆಲ್ಲ ಹಚ್ಚಾರ ನಮ್ಮ ಇದು ಬಹಿರಂಗದ ಬೆಳಕಿದು. ಸೂರ್ಯ ಐತಲ್ಲ, ಇದು ಬಹಿರಂಗದ ಬೆಳಕಿದು. ಚಂದ್ರ ಐತಲ್ಲ, ಬಹಿರಂಗದ ಬೆಳಕಿದ. ಈ ಬೆಳಕಿನಲ್ಲಿ ನಮ್ಮ ಬದುಕು ನಡೀತೈತಿ, ಈ ಬೆಳಕಿನಲ್ಲಿ ನಮ್ಮ ಬದುಕು ನಡೀತೈತಿ. ಇನ್ನೊಂದು ಅಂತರಂಗದ ಬೆಳಕಂತ ಐತಿ. ಅಂತರಂಗದ ಬೆಳಕಂತಂದ್ರೆ ಏನು? ಅದು ಅರಿವು, ಜ್ಞಾನ, ಅದು ಬೆಳಕು. ಅದು ಬೆಳಕು ಹೆಂಗಾಗತ್ತಿ? ಬೆಳಕು ಹೆಂಗಾಗತ್ತಂದ್ರ ಈ ಬೆಳಕಿನೊಳಗೆ ಎಲ್ಲರ ಮಕ್ಕ ಕಾಣ್ತಿಲ್ಲ. ಈ ಬೆಳಕಿನೊಳಗ ಹಾವು ಎಲೆತಿ, ಚೋಳು ಎಲೆತಿ, ಕಲ್ಲು ಎಲೆತಿ, ಮುಳ್ಳು ಎಲೆತಿ ಕಾಣ್ತಿಲ್ಲ. ಕಂಡಾಗ ನಾವೇನ್ ಮಾಡ್ತೇವೆ? ಬೆಳಕಿನ ಎಲ್ಲ ಅಪಾಯಗಳ ಕಂಡಾಗ ನಾವೇನ್ ಮಾಡ್ತೇವೆ ಅಂತ ಸರ್ ಮುಂದಕ್ಕೆ ಹೋಗ್ತೀವಿ. ಅದಕ್ಕೆ ಹತ್ತಿರ್ತಂತಂದ್ರೆ ಎರುತ್ತೇವೆ. ಅಪಾಯ ಇಲ್ಲದ ನಮ್ಗೆ ಗೊತ್ತಾಗಂಗಿಲ್ಲ, ಯಾಕೆ ಬೆಳಕಿಲ್ಲ.
ಅಪಾಯದಲ್ಲಿ ಗೊತ್ತಾಗಿಲ್ಲ, ಬೆಳಕಿಲ್ಲ, ಅದಕ್ಕೆ ನಾವು ಎಡಿ ಬಿದ್ದು ಬಿಡ್ತೇವೆ ಕತ್ತದಾಗ ಕಾಣಿಲ್ಲ ಅಂತೇವೆ. ಯಾಕಂದ್ರೆ ಬೆಳಕಿಲ್ಲ. ಹಂಗ ಬಹಿರಂಗದ ಬೆಳಕಿನಲ್ಲಿ ನಮ್ಮ ಬದುಕು ನಾವು ಸಾಗಿಸ್ತೇವೆ. ಕಾಯ್ದ ಮಾಡ್ತೇವೆ, ಊಟ ಮಾಡ್ತೇವೆ, ಎಲ್ಲ ನಾವು ಬಹಿರಂಗದ ಅಭ್ಯಾಸ ಮಾಡ್ತೇವೆ, ಓದ್ತೇವೆಲ್ಲ. ಇದು ಬಹಿರಂಗದ ಬದುಕು. ಇದಕ್ಕೆ ಬಹಿರಂಗದ ಬೆಳಕು ಬೇಕು. ಅಂತರಂಗದ ಬೆಳಕು ಅಂತಂದ್ರೆ ಏನು? ಅಂತರಂಗದ ಬೆಳಕು ಅಂದ್ರೆ ಬಹಿರಂಗದಲ್ಲಿ ಬೆಳಕಿಲ್ಲ ಎಡೆ ಬೀಳ್ತೇವಿ. ಅಂತರಂಗದ ಬೆಳಕಿರ್ಲಿಲ್ಲ ಅಂದ್ರೆ ಬದುಕಿ ಕೆಡಿಸ್ಕೊಂತೀವಿ, ಬದುಕಿ ಕೆಟ್ಟ ಹೋಗ್ಬಿಡ್ತೈತಿ. ಅಂತರಂಗದ ಬೆಳಕಿರ್ಲಿಲ್ಲ ಅಂದ್ರೆ. ಅಂತರಂಗದ ಬೆಳಕಂತ ತಿಳುವಳಿಕೆ ಅಂತಂದ್ರೆ ಏನು? ತಿಳುವಳಿಕೆ ಅಂತಂದ್ರೆ ಯಾವುದು ಸತ್ಯ, ಯಾವುದು ಅಸತ್ಯ, ಇದ್ರ ಬಗ್ಗೆ ನಮಗೆ ಪರಿಜ್ಞಾನ ಪ್ರಜ್ಞೆ ಇರ್ಬೇಕು. ಅದಕ್ಕೆ ಬೆಳಕು ಅಂತ ಕರೀತಾರೆ. ಯಾವುದು ಒಳ್ಳೇದು, ಯಾವುದು ಕೆಟ್ಟದ್ದು ಅನ್ನುವಂತ ಪ್ರಜ್ಞೆ ಬರಬೇಕು. ಯಾವುದು ಒಳ್ಳೇದು, ಯಾವುದು ಕೆಟ್ಟದ್ದು ಅನ್ನುವಂತ ಪ್ರಜ್ಞೆ ಬಂತಂದ್ರೆ ಒಳ್ಳೇದನ್ನು ಹಿಡಿತೀವಿ, ಕೆಟ್ಟದ್ದನ್ನು ಬಿಡ್ತೇವೆ. ಯಾವುದು ಸತ್ಯ, ಯಾವ್ದು ಅಸತ್ಯ ಅನ್ನೋ ಪ್ರಜ್ಞೆ ಅಂತಂದ್ರೆ ಅಸತ್ಯವನ್ನು ಬಿಡ್ತೇವಿ, ಸತ್ಯವನ್ನು ಹಿಡಿತೇವಿ. ಅದು ಪ್ರಜ್ಞೆ ಇದೆಯಲ್ಲ, ಆ ಪ್ರಜ್ಞೆಯೇ ಬೆಳಕು, ಆ ಪ್ರಜ್ಞೆಯೇ ಅರಿವು. ಆ ಪ್ರಜ್ಞೆ ಬರ್ಬೇಕಂತಂದ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ ನೀವು ಈ ಪ್ರಜ್ಞೆ ಬರ್ಬೇಕಂತಂದ್ರೆ ಈ ಪ್ರಜ್ಞೆಯೇ ಅರಿವು, ಈ ಪ್ರಜ್ಞೆ ಬೆಳಕು, ಈ ಪ್ರಜ್ಞೆ ಇರ್ಬೇಕು ಮನುಷ್ಯನಿಗೆ. ಅದಕ್ಕೆ ಈ ಪ್ರಜ್ಞೆ ಬರ್ಬೇಕಂತಂದ್ರೆ ಏನ್ ಮಾಡ್ಬೇಕು? ಈ ಪ್ರಜ್ಞೆ ಬೇಕಲ್ಲ. ಈ ಪ್ರಜ್ಞೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರ ಅಲ್ಲಂಬರು ವಚನ ಹೇಳ್ತಾರೆ. ಅದನ್ನ ಕೇಳಿ ಅಲ್ಲಂಬರು ಒಳ್ಳೆ ವಚನ ಹೇಳ್ತಾರ ಅವರು. ಪ್ರಜ್ಞೆ ಬೆಳಕು. ಯಾರಿಗೆ ಪ್ರಜ್ಞೆ ಇರ್ತೈತಿ ಆ ಮನುಷ್ಯ ಕೆಟ್ಟದ್ದನ್ನ ಮಾಡಂಗಿಲ್ಲ, ಒಳ್ಳೆದನ್ನೇ ಮಾಡ್ತಾನೆ. ಆ ಮನುಷ್ಯ ಸತ್ಯವನ್ನೇ ನುಡಿತಾನೆ, ಸತ್ಯವನ್ನೇ ಆಚರಿಸ್ತಾನೆ. ಪ್ರಜ್ಞೆ ಅಸತ್ಯದ ಕಡೆಗೆ ಹೋಗಿಲ್ಲ. ಅದಕ್ಕಾಗಿ ಆ ಪ್ರಜ್ಞೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಅಲ್ಲಂಬರು ತಮ್ಮ ವಚನದಲ್ಲಿ ಹೇಳ್ತಾರೆ. ಸ್ವಲ್ಪ ಲಕ್ಷ ಕೋಟಿ ಕೇಳ್ರಿ ಅಲ್ಲಂಬರ ವಚನ. ಈ ನಮ್ಮ ಪ್ರಜ್ಞೆ ಬರ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು? ಒಂದು ಕನ್ನಡಿ ಐತಿ. ಆ ಕನ್ನಡಿ ಒಳಗ ನನ್ನ ಮುಖ ಕಾಣಬೇಕಾಗಿತ್ತು. ನನ್ನ ಮುಖ ಕಾಣಬೇಕು. ನನ್ನ ಮಕ್ಕಳೆಲ್ಲ ಕಲಿ ಅದಾವ. ನನ್ನ ಮುಖ ನಾನು ಕಾಣಂಗಿಲ್ಲ. ಅದನ್ನ ಏನ್ ಮಾಡ್ಬೇಕು? ಕನ್ನಡಿ ನೋಡ್ಬೇಕು. ಆ ಕನ್ನಡಿ ಮ್ಯಾಗ ತುಂಬಾ ಧೂಳು ಕೂತ್ಬಿಡತ್ತೆ. ಕನ್ನಡಿ ಮ್ಯಾಗ ಏನ್ ಕೂತತಿ? ತುಂಬಾ ಧೂಳು ಕೂತತಿ. ಆ ಧೂಳು ಮುಚ್ಚದ ಕನ್ನಡಿ ಒಳಗೆ ನಾನು ನಿಂತೆ ಅಂದ್ರೆ ನನ್ನ ಮುಖ ಕಾಣಬೇಕೇನು? ನನ್ನ ಮುಖ ಕಾಣಂಗಿಲ್ಲ. ಅಂದ್ರೆ ನಾ ಏನ್ ಮಾಡ್ಬೇಕೀಗ? ಆ ಕನ್ನಡಿ ಸ್ವಚ್ಛ ಒರೆಸ್ಬೇಕು. ಮುಂದೆ ಬಿಡತ್ತೆ. ಅದಕ್ಕೆ ಇದನ್ನ ನಾವು ಒರೆಸ್ಬೇಕಾಗೈತಿ. ಇದನ್ನು ಒರೆಸ್ಲಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಅಲ್ಲಂಬರು ಹೇಳ್ತಾರೆ. ಅಲ್ಲಂಬರು ಇಷ್ಟು ಚಂದ ವಚನ ಅದ. ಆ ವಚನ ನಾವು ಏನಾದ್ರು ಅರ್ಥ ಮಾಡ್ಬೇಕು ಜೀವನದೊಳಗ. ಯಾವ ಪೂಜೆ ಇಲ್ಲ, ಯಾವ ನಮಸ್ಕಾರ, ಇಷ್ಟು ಮಾಡ್ಬಿಟ್ರೆ ಬಹಳ ಪ್ರಜ್ಞಾವಂತ ಮನುಷ್ಯ. ಅಷ್ಟು ಚಲೋ ವಚನ ಹೇಳ್ತಾರ ಅವರು. ಏನಂತಂದ್ರೆ ಅಪರಿಮಿತವಾದ ಕತ್ತಲೆಯೊಳಗೆ ವಿಪರೀತವಾದ ಬೆಳಕ ನಿಕ್ಕಿದವರಾದ. ಕತ್ತಲೆ ಇದೆ, ಬೆಳಕು ಇದೆ, ಇದೇನು ಚೋದ್ಯವು. ಆನೆಯು ಸಿಂಹವು ಒಂದಾಗಿ ಉಂಡದ ಕಂಡು ಬೆಳಗಾದೇನು ಗುಹೇಶ್ವರ. ಈಗ ದೀಪ ಹಚ್ಚಾರಲ್ಲ, ಪ್ರಜ್ಞೆ ಇಲ್ಲದೆ ಹಚ್ಚಾರ, ತಿಳುವಳಿಕೆ ಇಲ್ಲದೆ ಹಚ್ಚಾರ. ಆ ತಿಳುವಳಿಕೆ ಬಂತಂದ್ರ, ಪ್ರಜ್ಞೆ ಬಂತಂದ್ರ ಅಲ್ಲಿ ಮುಗೀತು. ಅದಕ್ಕಾಗಿ ಅಲ್ಲಂಬರು ಏನ್ ಹೇಳ್ತಾರೆ ಗೊತ್ತೇನ? ಅಪರಿಮಿತವಾದ ಕತ್ತಲೆ ವಿಪರೀತವಾದ ಬೆಳಕ ನಿಕ್ಕಿದವರಾದು. ಅಪರಿಮಿತವಾದ ಕತ್ತಲೆ ಅಂತಂದ್ರೆ ಏನು? ಅಪರಿಮಿತ, ಅನ್ಲಿಮಿಟೆಡ್ ಡಾರ್ಕ್ನೆಸ್. ಒಟ್ಟ ಕಗ್ರಾಸ್ ಕತ್ತು ಅಂತ ಕರೀತವಲ್ಲ, ಹಂಗ ಕೆಟ್ಟ ಕತ್ತ, ಒಬ್ಬರ ಮುಖ ಕಾಣಂಗಿಲ್ಲ. ಇಂಥ ಕತ್ತಲುಗಳಿಗೆ ಏನೈತೆ ಅಂತ ಕರೀತಾರೆ ಅಂದ್ರೆ ವಿಪರೀತವಾದ ಬೆಳಕ ನಿಕ್ಕಿದವರಾದು. ಭಯಂಕರ ಎಕ್ಸ್ಟ್ರೀಮ್ ಲೈಟ್. ಒಂದು ಸ್ಥಾನದಲ್ಲಿ ಒಂದು ವಸ್ತು ಇರೋದ್ರಲ್ಲಿ ಎರಡು ವಸ್ತು ಇರಂಗಿಲ್ಲ. ಆದ್ರೆ ಇಲ್ಲಿ ಏನಾಗೈತೆ ಅಂದ್ರೆ ವಿಪರೀತವಾದ ಕತ್ತಲೆ ಐತಿ, ಅಷ್ಟೇ ವಿಪರೀತವಾದ ಬೆಳಕೈತಿ. ಒಂದೇ ಜಾಗದಲ್ಲಿ ಐತೆ ಅದು. ಅದಕ್ಕೆ ಇದೇನು ಚೋದ್ಯವು ಅಂತಾರ ಅವರು. ಎಷ್ಟು ಆಶ್ಚರ್ಯ ಐತಲ್ಲ ಅಂತಾರ. ಮುಂದೊಂದು ಹೇಳ್ತಾರೆ, ಆನೆಯು ಸಿಂಹವು ಒಂದಾಗಿ ಉಂಡದ ಕಂಡು ಬೆರಗಾದೆನು ಗುಹೇಶ್ವರ. ಆನೆ ಮತ್ತು ಸಿಂಹ ಆಜನ್ಮ ವೈರತ್ವ ಐತಲ್ಕ. ಆಜನ್ಮ ವೈರತ್ವ ಅಂತಂದ್ರೆ ಏನು? ಈಗ ನಾನೊಂದು ಹಾವು ಕಾಡ್ತೇನೆ, ದೊಡ್ಡದೊಂದು ಹಾವು ಬರ್ತದೆ ತಿಳ್ಕೊಳ್ತೇನೆ. ಹಾವು ಬಂತಂದ್ರೆ ಹಾವು ನನಗೇನು ಕರೆದಿಲ್ಲ, ಅದ ಯಾರಿಗೆ ಕರೆದಿಲ್ಲ, ತನ್ನಷ್ಟು ಹೊಟ್ಟೆ ನಾವು ನೋಡಿ ಸುಮ್ಮನೆ ಬಿಡ್ತೇವೆ ಇಲ್ಲ, ಹೊಡೆದಂತೇವೆ. ಯಾರಿಗೆ ಕರೆದಿಲ್ಲ, ಅದು ಹೊಡೆದಿರ್ತೇವೆ. ಆಜನ್ಮ ವೈರತ್ವ. ಆ ಕಂಡಗಳ ಕೊಲ್ಲಂತೇವೆ ನಾವು. ಇದು ಆಜನ್ಮ ವೈರತ್ವ ಅಂತಾರೆ ಇದಕ್ಕ. ಹಂಗ ಆನೆಗೂ ಸಿಂಹಕ್ಕೂ ಆಜನ್ಮ ವೈರತ್ವ ಐತಿ. ಆನೆ ಎದುರುಗಡೆ ಬಂತಂದ್ರ, ಸಿಂಹ ಎದುರುಗಡೆ ಬಂತಂದ್ರ ಒಂದಕ್ಕೊಂದು ಏನ್ ತ್ರಾಸ ಕೊಟ್ಟರಿಗಿಲ್ಲ. ಮತ್ತೆ ಸಿಂಹ ಜಿಗಡ ಬಿಡ್ತದೆ. ಒಟ್ಟು ಸಿಂಹ ಮತ್ತು ಆನೆಯ ಕಾಳಗ ಸುಮಾರು 8 ತಾಸು ನಡೀತೈತಿ. ಅದ್ರಾಗ ಆನೆಯ ಸಾಧ್ಯತೆ, ಸಿಂಹನ ಸಾಧ್ಯತೆ. ಆ ಸಿಂಹ ಆನೆ ಕಾಳಗ ಭಯಂಕರ ವಿಪರೀತ ಕಾಳಗ ಅದು. ಇಂಥ ಆಜನ್ಮ ವೈರತ್ವ ಇರ್ತಕ್ಕಂಥ ಒಂದು ನೋಡಿ ಕೂದಾಡ್ತಾವ.
ಇಂಥ ಆಜನ್ಮವಾಗಿರ್ತಕ್ಕಂಥ ಆನೆ ಮತ್ತು ಸಿಂಹ ಎರಡೂ ಕೂಡಿ ಒಂದ ತಟ್ಟೆ ಊಟ ಮಾಡಿದ್ವು ಅಂತಾವು. ಆನೆಯು ಸಿಂಹ ಒಂದಾಗಿ ಊಟದ ಕಂಡು ಬೆರಗಾದೆನೋ ಗುಹೇಶ್ವರ. ಇದು ಇಷ್ಟಕ್ಕ ಮುಗಿಲಿಲ್ಲ. ಇನ್ನೊಂದಿನ ಒಳಾರ್ಥ ಐತಿ. ಕತ್ತಲ ಅಂತಂದ್ರೆ ಏನು? ಕತ್ತಲ ಮತ್ತಂದ್ರೆ ಏನು? ಕತ್ತಲ ಅಂದ್ರೆ ಅಜ್ಞಾನದ ಸಂಕೇತ, ಬೆಳಕು ಅಂತಂದ್ರೆ ಸುಜ್ಞಾನದ ಸಂಕೇತ. ಈ ಸಜ್ಞಾನ ಮತ್ತು ಸುಜ್ಞಾನ ಎರಡು ಒಂದೇ ಜಾಗದಾಗದಾವ. ಎಲ್ಲದವು? ಮನಸ್ಸಿನಾಗ. ನಮ್ಮ ಮನಸ್ಸು ಅನ್ನೋದು ಒಂದು ಸ್ಥಳ. ಈ ಸ್ಥಳದಲ್ಲಿ ನಮಗೆ ಅಜ್ಞಾನನೂ ಐತಿ ಮತ್ತು ವಿಪರೀತವಾದ ಜ್ಞಾನನೂ ಐತಿ. ಎರಡು ಇಲ್ಲೇ ಐತಿ. ಎಷ್ಟು ಅಜ್ಞಾನ ಐತಿ ಅಂದ್ರ, ನಾನೊಂದು ಟಂಗಿ ಮ್ಯಾಗ ನಿಂತೇನೆ, ಗಿಡದ ಮ್ಯಾಗ ಆ ಟಂಗಿ ನಿಂತೇನೆ, ಆ ಟಂಗಿ ಮ್ಯಾಗ ನಿಂತೆ ಅದ ಟಂಗಿ ಕೆಳಗತ್ತೇನೆ. ಆ ಟಂಗಿ ಬಿತ್ತಂದ್ರ ನಾನು ಕೆಳಗೆ ಬೀಳ್ತೇನೆ ಅನ್ನೋ ಅರಿವಿಲ್ಲ ನನಗ. ಇಷ್ಟ ಅಜ್ಞಾನದಲ್ಲಿ ನಾವು ಅದೇವಿ. ಮತ್ತು ಸುಜ್ಞಾನ ಅಂತಂದ್ರೆ ಏನು? ಸ್ವತಃ ತಾನೇ ದೇವರಾಗ್ತಕ್ಕಂಥ ಜ್ಞಾನನೂ ನಮ್ಮೊಳಗೆ ಐತಿ. ಅದಕ್ಕಾಗಿ ಒಂದೇ ಜಾಗದಲ್ಲಿ ಸುಜ್ಞಾನ ಅಜ್ಞಾನ ಎರಡು ನಮ್ಮೊಳಗದಾವು. ಅದಕ್ಕ ಈ ಒಂದು ಒಂದೇ ಜಾಗದಲ್ಲಿ ಎರಡು ಸುಜ್ಞಾನ ಅಜ್ಞಾನ ಇದ್ದುಕೊಂಡು ನನಗೆ ಆಶ್ಚರ್ಯ ಆಗತ್ತಪ್ಪ ಅಂತ ಹೇಳ್ತಾರ ಅವರು. ಮುಂದ ಆನೆ ಒಂದು ಕತ್ತಲಿಗೆ ಹೋಲಿಸ್ತಾರ, ಅಜ್ಞಾನಕ್ಕೆ ಹೋಲಿಸ್ತಾರ ಆನೆಯನ್ನ. ಸಿಂಹವನ್ನ ಸುಜ್ಞಾನಕ್ಕೆ ಹೋಲಿಸ್ತಾರೆ. ಯಾಕಂದ್ರ ಆನೆ ಹಿಂಗ್ ಹೋತಂದ್ರ ಉದ್ದಕ್ಕೆ ಹೋಗ್ತಂದ್ರ, ಉದ್ದಕ್ಕೆ ಹೋತಂದ್ರ ಅದು ಎಲ್ಲೆಲ್ಲೂ ಕೂಡ ತಿರುಗಿ ನೋಡಂಗಿಲ್ಲ. ಆನೆ ತಿರುಗಿ ನೋಡಕ್ ಬರಂಗಿಲ್ಲ. ಅದು ಒಳಗ ಇಡೀ ಮೈನ ಹೊಲಿಸ್ಬೇಕಾದ್ರೆ ಹಿಂದೆ ಏನು ಬಂತು ಏನು ಹೋತು ಏನು ಗೊತ್ತಾಗಲ್ಲ ಆನೆಗೆ. ಹಿಂದೆ ನಾಯ ಬೋಳ್ಕೊತ್ತು ಹೋಗಿರ್ತಾವ, ಆನೆ ಸುಮ್ಮನೆ ಹೋಗಿರ್ತೈತಿ. ಹಿಂದೆ ನೋಡಕ್ ಬರಂಗಿಲ್ಲ ಆನೆಗೆ. ಇದು ಅಜ್ಞಾನ, ಅದಕ್ಕೆ ಹೋಲಿಸ್ತಾರ ಅವರು. ಇನ್ನು ಸುಜ್ಞಾನದ ಸಂಕೇತವನ್ನ ಸಿಂಹಕ್ಕೆ ಹೋಲಿಸ್ತಾರೆ. ಸಿಂಹ ಒಂದು 200 ಫೂಟ್ ಹಿಂಗ್ ಹೋತಂದ್ರ 200 ಫೂಟ್ ಹೋದ್ಮ್ಯಾಗ ಸಿಂಹ ಸುಮ್ಮನೆ ನಿಂದಿರ್ತೈತೆ. ಅಲ್ಲಿ ನಿಂತು ತಾನು ಬಂದ ದಾರಿನ ವಾಪಸ್ ನೋಡ್ತೈತೆ. ವಾಪಸ್ ನೋಡ್ತೈತಿ ಇಲ್ಲಿ ಯಾರು ಬರ್ತಾರ ಏನ್ ನೋಡ್ತೈತಿ. ಇದಕ್ಕೆ ನಾವೇನಂತ ಕರಿತೇವಿ? ಸಿಂಹಾವಲೋಕನ ಅಂತ ಕರಿತೇವಿ. ಸಿಂಹ ತಾನು ಬಂದ ದಾರಿನ ಅವಲೋಕನ ಮಾಡ್ತೈತಿ, ತನ್ನ ಅಪಾಯವನ್ನ ಕಾಣ್ತೈತಿ, ಕಂಡು ಹಿಡಿತೈತಿ, ಅಪಾಯವನ್ನ ತಪ್ಪಿಸ್ಕೊಳ್ತೈತಿ. ಇದಕ್ಕೆ ಸಿಂಹಾವಲೋಕನ ಅಂತ ಕರಿತೇವೆ. ಅದಕ್ಕಾಗಿ ಅಲ್ಲಂಬರದಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, ನಮ್ಮ ಜೀವನದಲ್ಲಿ ಸುಜ್ಞಾನ ಬರಬೇಕಾಗಿತ್ತಂತಂದ್ರೆ ಸಿಂಹಾವಲೋಕನ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ಮ್ಯಾಲೆ ನಮ್ಮ ಮನಸ್ಸಿನ ಮೇಲೆ ಒಂದು 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 ಪರದೆ ಐತೆ ಅಂತ ಹೇಳ, ಮಾಯದ ಪರದೆ ಅಂತ ಹೇಳ, ಕನ್ನಡಿ ಮ್ಯಾಗ ಒಂದು ಹೊಲಸು ಕೂತಂತ ನಾವು ಹೊಲಸ್ಬೇಕಲ್ಲ. ಈ ಕನ್ನಡಿ ಮ್ಯಾಗಿನ ಹೊಲಸು ಹೊಲಸಕ ನಾವು ಬಟ್ಟಿ ಬಳಸ್ತೀವಿ. ನಮ್ಮ ಮನಸ್ಸಿನ ಮ್ಯಾಲಿನ ಮಾಯ ಅನ್ನುವಂತ ಹೊಲಸು ಕುಂತದೆಲ್ಲ ಇದನ್ನ ಹೊರಸಾಕ ವಸ್ತ್ರ ಯಾವುದು ಅಂತಂದ್ರೆ ಸಿಂಹಾವಲೋಕನ. ದಟ್ ಇಸ್ ರಿಯಲೈಸೇಷನ್. ಆ ರಿಯಲೈಸೇಷನ್ ಅನ್ನೋದು ಏನೈತಲ್ಲ, ಅದು ನಮ್ಮ ಮನಸ್ಸಿನ ಮೇಲೆ ಇರ್ತಕ್ಕಂಥ ಅಜ್ಞಾನದ ಪರದೆಯನ್ನ ಸರಿಸಲಿಕ್ಕೆ ಬೇಕಾಗ್ತಕ್ಕಂಥ ಒಂದು ಕಸಬಳಿಗಳು. ಯಾವುದು? ರಿಯಲೈಸೇಷನ್. ಅದಕ್ಕಾಗಿ ನಾವು ಸಿಂಹಾವಲೋಕವನ್ನು ಮಾಡ್ಕೋಬೇಕು ಅಂತಾರೆ ಅಲ್ಲಂಬರದೇವ್ರು. ಯಾವಾಗ ನಾವು ಸಿಂಹಾವಲೋಕನ ಮಾಡ್ಕೊಳ್ತೇವೆ, ನಮ್ಮ ಮನಸ್ಸಿನ ಅಜ್ಞಾನ ಹೋಗತಿ, ಸ್ವಚ್ಛ ಉಳಿದೈತಿ, ನಮ್ಗೆ ಸ್ಪಷ್ಟವಾದ ಪ್ರಜ್ಞೆ ಕಾಣತೈತಿ. ಸ್ಪಷ್ಟವಾಗಿ ಇಲ್ಲಿ ಕಲ್ಲು ಐತಿ, ಇಲ್ಲಿ ಮುಳ್ಳು ಐತಿ, ಹೆಂಗ್ ಕಾಣದ ಬೆಳಕಿನಾಗ ಹಂಗ ಇದು ಸತ್ಯ ಐತಿ, ಇದು ಅಸತ್ಯ ಐತಿ, ಇದು ಕೆಟ್ಟ ಐತಿ, ಇದು ಒಳ್ಳೇದಿಲ್ಲ, ಸ್ಪಷ್ಟವಾಗಿ ಕಾಣತೈತಿ. ಪ್ರಜ್ಞೆ ಬರಬೇಕಾದ್ರೆ ಯಾವುದಂದ್ರೆ ಸಿಂಹಾವಲೋಕನದಿಂದ. ಅದಕ್ಕೆ ರಿಯಲೈಸೇಷನ್ ಅಂತ ಕರೀತಾರೆ. ಇದನ್ನ ನಾವು ನಿತ್ಯದಲ್ಲಿ ರಿಯಲೈಸೇಷನ್ ಮಾಡ್ಕೋಬೇಕು. ಎವ್ರಿ ಡೇ ನಾವು ರಿಯಲೈಸೇಷನ್ ಮಾಡ್ಬೇಕು. ಒಂದು 5 ನಿಮಿಷ ನಾವು ಮುಂಜಾನೆ ಸಂಜೆ ಮಠ ಕೆಲಸ ಮಾಡ್ತೇವಿ, ಸಂಜೆನ ಊಟ ಮಾಡ್ತೇವಿ, ದಡಕ್ಕನ ಮಕ್ಕಬಾರ್ದು. ನಮ್ ದೊಡ್ಡ ಸರ್ ಬಹಳ ಸಲ ಹೇಳಿದಾರೆ, ಏನಂತ ದಡಕ್ಕನ ಹಾಸಿನ ಉಳಬಾರ್ದು ಅಂತ ಹೇಳ್ತಿದ್ರ ಅವ್ರು. ಅಜ್ಜಾರ ಹೇಳೋ ಮಾತಾಡಿ ಹೇಳ್ತಾವ್ರು. ಕುಂಡಿರ್ಬೇಕು, ಕೈಯಲ್ಲಿ ಎಲ್ಲ ಹಿಡ್ಕೋಬೇಕು. ನಾ ಮುಂಜಾನೆ ಹೇಳಿದ ಸಂಜೆ ಮಠ ನಾ ಯಾರು ಕೂಡ ಮಾತಾಡಿದೆ, ಇದನ್ನ ರಿಯಲೈಸೇಷನ್ ಮಾಡ್ಕೊಂಡು ಯಾರು ಕೂಡ ಮಾತಾಡಿದೆ. ಆ ರಿಯಲೈಸೇಷನ್ ಒಳಗೆ ಏನ್ ಕಾಣ್ತೈತೆ ಅಂದ್ರ, ಯಾರ್ಯಾರ ಮನಸ್ಸಿಗೆ ನೋವಾಗ ಮಾತಾಡಿದ್ದೆ ಹೆಂಗ, ಯಾರ್ಯಾರ ಹೊರಟ ಮಾತಾಡಿದ್ದೆ ಹೆಂಗ. ಅವಾಗ ನನಗೆ ರಿಯಲೈಸೇಷನ್ ಒಳಗ ಕನ್ನಡ ಕಂಡಾಗ ಆ ರಿಯಲೈಸೇಷನ್ ಪ್ರೊಸೆಸ್ ಒಳಗ ನನಗದ ಕಾಣ್ತದೆ. ಕಂಡಾಗ ಏನ್ ಮಾಡ್ತೀನಿ ಅಂತಂದ್ರೆ, ನಾನು ಮರುದಿವ್ಸ ಬಂದಾಗ ಸ್ವಾರಿ ಮಾಡಿ ಮನಸ್ಸು ಹೋಗಿ ಮಾತಾಡಿದೆ, ಸ್ವಾರಿ ಅಂತ ಕೇಳ್ಕೊಂಡು ಅಲ್ಲಿಗೆ ಕಲಾಸ್ ಮತ್ತೆ ಹೆಚ್ಚು ಪ್ರೀತಿಗಳು ಸಂಬಂಧ ಚಲೋ ಬೆಳೆದ. ಮತ್ತೆ ನಮ್ಮ ಕೃತಿಗಳು, ನಮ್ಮ ಕೈಯಿಂದ ಏನಾದ್ರು ಕೆಲಸ ಮಾಡ್ತಿರ್ತೀವಿ, ನಮ್ಮ ಕೈಯಿಂದ ಏನಾದ್ರು ಇವತ್ತು ಕೆಟ್ಟ ಆತನಪ್ಪ, ಮುಂಜಾನೆ ಸಂಜೆ ಮಟ್ಟ ನಾವ್ ಏನ್ ಕೆಲಸ ಮಾಡ್ತೇವಿ ಆ ಕೆಲಸವನ್ನ ಅವಲೋಕನ ಮಾಡ್ಕೋಬೇಕು. ಒಂದ್ 5 ನಿಮಿಷ ಅವಲೋಕನ ಮಾಡ್ಕೋಬೇಕು. ಅವಾಗ ನಮ್ಮಿಂದ ಏನಾದ್ರೂ ಯಾರಾದ್ರೂ ಕೆಟ್ಟಾಗಿತ್ತಂದ್ರ ಆ ಮರುದಿವ್ಸ ಮುಂಜಾನೆ ಆ ವ್ಯಕ್ತಿ ಅಂತೆಲ್ಲ ಹೋಗಿ, ನೋಡಪ್ಪ ನನ್ನಿಂದ ಏನೋ ನಿನಗೆ ಕೆಟ್ಟಾಗೈತೆ, ಅನ್ಯಾಯ ಆಗೈತಿ, ನಾನ್ ಸರಿಪಡಿಸ್ತೇನೆ, ಸಾರಿ ಪಾ, ನೀನ್ ತಿಳ್ಕೊಬೇಡ, ನಾ ಹೆಲ್ಪ್ ಮಾಡ್ತೇನೆ ನಿನಗೆ, ಇಷ್ಟು ಅಂದ್ಬಿಟ್ರೆ ಸಾಕು. ಅವ್ ಭಯಂಕರ ಸಂತೋಷ, ಸಂಬಂಧ ಚಲೋ, ತನ್ನ ಮನಸ್ಸು ಸ್ವಚ್ಛ. ಇನ್ನು ಎರಡನೇ ಅಂತಂದ್ರ ವಿಚಾರಗಳ ಅವಲೋಕನ. ವಿಚಾರಗಳ ಅವಲೋಕನ, ವಿಚಾರ ಅಂದ್ರೇನ
ಥಾಟ್ಸ್, ಮನುಷ್ಯನಿಗೆ ಕೆಟ್ಟ ವಿಚಾರಗಳು ಬಹಳ ಬಂದಿರ್ತಾವ. ಅವ್ನು ಮುಂಜಾನೆ ಸಂಜೆ ಮಟ್ಟಿಗೆ ಕೆಟ್ಟ ವಿಚಾರಗಳು ಬರ್ತಿರ್ತಲ್ಲ, ಎಲ್ಲ ವಿಚಾರಗಳನ್ನ ಬರೀ ಅವಲೋಕನ ಮಾಡ್ಕೊಂಡು ಸಾಕ, ಆ ಕೆಟ್ಟ ವಿಚಾರಗಳೆಲ್ಲ ಹೋಗ್ತವೆ, ಚಲೋ ವಿಚಾರಗಳು ಬರ್ತವೆ. ಹಿಂಗ ನಮ್ಮ ಕೃತಿಗಳನ್ನ, ನಮ್ಮ ಮಾತುಗಳನ್ನ, ನಮ್ಮ ಆಲೋಚನೆಗಳನ್ನ ಒಂದ್ 5 ನಿಮಿಷ ನಾವು ಮನೆಯೊಳಗೆ ಕೂತ್ಕೊಂಡು ಹಾಸ್ಯ ಕೂತ್ಕೊಂಡು ಹಿಂಗ ಅವಲೋಕನ ಮಾಡ್ಕೊಂಡಿವಿ ಅಂತಂದ್ರ ನಮ್ಮ ಮನಸ್ಸಿನ ಮೇಲೆ ಇರ್ತಕ್ಕಂಥ ಅಜ್ಞಾನದ ಪರದೆ ಸರಿತತಿ. ಇದು ಕಸಬರಿಗಿದ್ದಂಗ, ರಿಯಲೈಸೇಷನ್ ಇದು ಒಂಥರ ಕಸಬರಿಗಿದ್ದಂಗ, ಅದು ಸ್ವಚ್ಛ ಮಾಡ್ತತಿ. ಅವಾಗ ನಮಗ್ ಪ್ರಜ್ಞೆ ಬರ್ತತಿ, ಅರಿವು ಬರ್ತತಿ. ನಮಗ್ ಅರಿವು ಬರ್ಲಿಕ್ಕೆ ರಿಯಲೈಸೇಷನ್ನೇ ಮುಖ್ಯ ಕಾರಣ. ಇದನ್ನ ಯಾರು ಹೇಳ್ತಾರೆ? ಅಲ್ಲಪ್ರಭುವರು ಹೇಳ್ತಾರೆ. ಅದಕ್ಕಾಗಿ ಇವತ್ತೆಲ್ಲ ಮೂಢನಂಬಿಕೆ, ಕಂದಾಚಾರ, ಜಾತಿ ಇವೆಲ್ಲ ಏನಂದ್ರೆ ಅರಿವಿನ ಸ್ವರೂಪಗಳು. ಅವ್ರಿಗೆ ಅರಿವು ಬಂತು, ಪ್ರಜ್ಞೆ ಬಂತು. ಅದಕ್ಕಾಗಿ ಜಾತೀಯತೆ ಮಾಡ್ಬೇಡ್ರಿ, ಪ್ರಸಾದ ಚೆಲ್ಲಬೇಡ್ರಿ, ಕೆಡಿಸ್ಬೇಡ್ರಿ, ಅರಿವಿನಂತ ಹೇಳಿದ್ರು. ಮತ್ತೆ ನಾವು ಕೇಳಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಅದಕ್ಕಾಗಿ ದಯವಿಟ್ಟು ಹಂಗ ಮಾಡಕ್ ಹೋಗ್ಬೇಡ್ರಿ. ನೋಡಿ ಎಷ್ಟಕ್ಕೊಂದು ದೀಪ ಹಾಕ್ತಾರೆ, ಎಷ್ಟು ಎಣ್ಣೆ ಹಾಳಾತು. ಅದಕ್ಕಾಗಿ ಅದನ್ನ ಬಡವರಿಗೆ ಕೊಡ್ರಿ, ಮಕ್ಕಳಿಗೆ ಕೊಡ್ರಿ, ಇಲ್ಲಿ ಪ್ರಸಾದ ಕೊಡ್ರಿ, ಎಷ್ಟೋ ಸಂತೋಷ ಆಗತ್ತಿ, ಸದ್ಬಳಿಕೆ ಆಗತ್ತಿ. ಅದಕ್ಕೆ ಹಿಂಗ ಎಲ್ಲಿ ಹೋದ್ರು ಅಡಿಗೆ ಊಟ ಚೆಲ್ಬೇಡ್ರಿ, ಕೆಡಿಸ್ಬೇಡ್ರಿ. ಮದುವೆ ಹೋದ್ರು ಕೆಡಿಸ್ಬೇಡ್ರಿ, ಫಾಸ್ಟ್ ಹೋದಲ್ಲಿ ಕೆಡಿಸ್ಬೇಡ್ರಿ. ಪ್ರಸಾದ ಕೆಡಿಸಲಾರ್ದಾಗ ಊಟ ಮಾಡೋದ್ರ ಕಲಿತೀವಿ ಅಂದ್ರೆ ದೊಡ್ಡ ಸಂಸ್ಕಾರ ಅದ. ಅದಕ್ಕಾಗಿ ಹಂಗ ಮಾಡ್ರಿ ಅಂತ ಮಲ್ಲಿ ವಿನಂತಿ ಮಾಡಿ ಆ ಚೇತನವನ್ನು ನೋಡ್ಬೇಕು. ಅದಕ್ಕೆ ಬಸವನವರು ಅಂಗಹೀನ ಕೂಡಲ ಸಂಗನ ಶರಣರ ಅಂಗಹೀನರೆಂದರೆ ನಾಯಿಗಳ ನರಕ ತಪ್ಪೋದು ಕೂಡಲ ಸಂಗಮ ದೇವ ಅಂದ. ಅದಕ್ಕ ಎಲ್ಲರೂ ಕೂಡ ಅಸಹ್ಯ ಮಾಡಬಾರ್ದು, ಕುರುಡ ಕುಂಟ ಕುಂಟ ಅನ್ನಬಾರ್ದು ಅಂತ ಬಸವಣ್ಣವರು. ಈಗ ನಮ್ಮ ವಿಶ್ವಸಂಸ್ಥೆ ಹೇಳ್ತಾರೆ, ಕುಂಟ ಕುಂಟ ಅನ್ಬೇಡ್ರಿ, ಅವ್ರಿಗೆ ದಿವ್ಯಾಂಗರನ್ರಿ ಅಂತ ಕರೀಬೋದು ವಿಶ್ವಸಂಸ್ಥೆಯವರು. ಆರೈಸಿ ಮಾತು ನಮಸ್ಕಾರ. ಶರಣ ಸ್ವಲ್ಪ ಹೆಚ್ಚಿನ ತಗೊಂಡು ಅನಿಸ್ತದೆ, ನಮ್ಮಲ್ಲಿ ವಿಷಾದಿಸ್ತದೆ.